ಮುನಿ ವಂದಿತ ದೇವ ವನಭಕ್ತರ ಕಾಯುವ ಭಾವ ಶಿವಶಂಭು ಪುತ್ರನೇ ಕಾವ ಆದಿ ಪೂಜಿತ ಅಮರ ವಂದಿತ ಆದಿ ಪೂಜಿತ ಅಮರ ವಂದಿತ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ. ರಮಣ ಗೋವಿಂದ ಗೋವಿಂದ ಹರಿನಾಮ ಸಂಕೀರ್ತನ ಗೋವಿಂದ ಗೋವಿಂದ ಪ್ರಹ್ಲಾದೋದ್ಧಾರಕ ಗೋವಿಂದ ಗೋವಿಂದ ಅನ್ಯೋದ್ಧಾರಕ ಗೋವಿಂದ ಗೋವಿಂದ ಪಾರ್ವತೀಪತೆ ಹರ ಹರ ಮಹಾದೇವ ಕರ್ನಾಟಕ ಮಂಡಲಕ್ಕೆ ಜೈ ಹನುಮಾನ್ की ಜೈ बोलो भगवान कृष्ण परमात्मा की ಜೈ. ಸೃಷ್ಟಿಯ ಉದರದಿ ಸೃಷ್ಟಿಯ ಉದರದಿ ಧರಿಸಿದ ಬೆಳಕ ನಮ್ಮನು ಕಾಯೋ ವಿನಾಯಕ ಸೃಷ್ಟಿಯ ಉದರದಿ ಧರಿಸಿದ ಬೆಳಕ ನಮ್ಮನು ಕಾಯೋ ವಿನಾಯಕ ಪ್ರಥಮ ಪೂಜೆ ಇದು ನಿಮಗೆ ಸಮರ್ಪಣೆ ಪ್ರಥಮ ಪೂಜೆ ಇದು ನಿಮಗೆ ಸಮರ್ಪಣೆ ನಿಮಗಿಂತ ಮಿಗಿಲಾದ ದೈವವ ಕಾಣೆ ಪ್ರಥಮ ಪೂಜೆ ಇದು ನಿಮಗೆ ಸಮರ್ಪಣೆ ನಿಮಗಿಂತ ಮಿಗಿಲಾದ ದೈವವ ಕಾಣೆ ಸೃಷ್ಟಿಯ ಉದರದೆ ಧರಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ ಮನತುಂಬಿ ನಿನ್ನ ಸ್ಮರಿಸುವೆನಯ್ಯ ಗಣಪ ಗಣಪ ಮನ ತುಂಬಿ ನಿನ್ನ ಸ್ಮರಿಸುವೆನಯ್ಯ ಹೃದಯ ಮಂದಿರಕ್ಕೆ ಬರಲಾರೆಯ ಸ್ವಾಮಿ ಹೃದಯ ಮಂದಿರಕ್ಕೆ ಬರಲಾರೆಯ ಸ್ವಾಮಿ ಸೃಷ್ಟಿಯ ಉದರದಿ ಧರಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ ಗರ್ವಿಕೆ ಪಾತ್ರೆ ಇದು ನಿಮ್ಮಯ ಪಾದಕ್ಕೆ ಗರ್ವಿಕೆ ಪಾತ್ರೆ ಇದು ನಿಮ್ಮಯ ಪಾದಕ್ಕೆ ನಮ್ಮಯ ಅರಕೆ ನಿಮ್ಮಯ ಕೋರಿಕೆ ಗರ್ವಿಕೆ ಪಾತ್ರೆ ಇದು
ಪಾದಕ್ಕೆ ಓಂಕಾರ ರಮಣನ ಗಣಪ ಓಂಕಾರ ರಮಣನ ವಿಶ್ವಖ್ಯಾತಿಯ ಓಂಕಾರ ರಮಣನ ವಿಶ್ವಖ್ಯಾತಿಯ ಶ್ರೀ ಶಿವಕುಮಾರ ನೀನೇ ಗಜಮುಖ ಶ್ರೀ ಶಿವಕುಮಾರ ನೀನೇ ಗಜಮುಖ ಸೃಷ್ಟಿಯ ಉದರದಿ ಧರಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ ನಮ್ಮನು ಕಾಯೋ ವಿನಾಯಕ ನಮ್ಮನು ಕಾಯೋ ವಿನಾಯಕ ಕನ್ನಡವೆಂಬುದು ಬರೀ ಭಾಷೆಯಲ್ಲ, ಕನ್ನಡ ಎಂಬುದು ನಮ್ಮ ಹೆಮ್ಮೆ, ಕನ್ನಡ ಎಂಬುದು ನಮ್ಮ ಗುರುತು, ಕನ್ನಡ ಎಂಬುದು ನಮ್ಮ ಸಂಸ್ಕೃತಿ. ಕರ್ನಾಟಕದಲ್ಲಿ ಹುಟ್ಟಿದಂತಹ ನಾವುಗಳೇ ಧನ್ಯರು. ಜೈ ಹಿಂದ್, ಜೈ ಕರ್ನಾಟಕ. ಇಂದು ಈ ಸಂಜೆಯಲ್ಲಿ ಆಗಮಿಸಿರುವಂತಹ ಎಲ್ಲ ನನ್ನ ಕಲ್ಯಾರಪಳ್ಯದ ಗ್ರಾಮಸ್ಥರಿಗೂ ಹಾಗೂ ನನ್ನ ಅಕ್ಕಪಕ್ಕದ ಗ್ರಾಮಸ್ಥರಿಗೂ ಮತ್ತು ನನ್ನ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯಂದರಿಗೂ ಹೃತ್ಪೂರ್ವಕ ಸ್ವಾಗತ ಮತ್ತು ನನ್ನ ಎಲ್ಲ ವಾದ್ಯ ವೃಂದದವರಿಗೂ ಮತ್ತು ಬಹುಮುಖ್ಯವಾಗಿ ನಮ್ಮ ಈ ಸುಂದರ ಪೌರಾಣಿಕ ನಾಟಕದ ನಿರ್ದೇಶಕರಾದಂತಹ ನಾಗರಾಜಣ್ಣವರಿಗೆ ಹೃತ್ಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. ಇಂದು ಶ್ರೀರಾಮ ಕೃಪಾಕೋಶಿತ ನಾಟಕ ಮಂಡಳಿಯ ವತಿಯಿಂದ ಕಲ್ಯಾರಪಳ್ಯ ಗ್ರಾಮ ದೇವತೆ ಶ್ರೀ ಪಟ್ಟದಲ್ಲದಮ್ಮ ಗ್ರಾಮ ದೇವತೆಯ ಹಬ್ಬದ ಪ್ರಯುಕ್ತ ಶ್ರೀ ವಿನಾಯಕರ ಗೆಳೆಯರ ಬಳಗದ ವತಿಯಿಂದ ವಿರಾಟ ಪರ್ವ ಅಥವಾ ಪಾಂಡವರ ಅಜ್ಞಾತವಾಸವೆಂಬ ಒಂದು ಸುಂದರ ಪೌರಾಣಿಕ ನಾಟಕವನ್ನು ಏರ್ಪಡಿಸುತ್ತಿದ್ದೇವೆ. ಈ ನಾಟಕದಲ್ಲಿ ಯಾವುದಾದರೂ ಲೋಪದೋಷಗಳು ಕಂಡುಬಂದರೆ ಯಾವ ಕ್ಷೀರ ಪಕ್ಷಿಯು ಹೇಗೆ ಕ್ಷೀರವನ್ನು ಮಾತ್ರ ಹೀರಿ ನೀರತ್ತು ಹಾಗೆ ಬಿಡುತ್ತದೋ ಹಾಗೆಯೇ ನಮ್ಮಲ್ಲಿ ಯಾವುದಾದರೂ ನಮ್ಮ ಪಾತ್ರಧಾರಿಗಳಲ್ಲಿ ಯಾವುದಾದರೂ ಲೋಪದೋಷಗಳು ಕಂಡುಬಂದರೆ ಅದನ್ನು ಅಲ್ಲಿಯೇ ಬಿಡಬೇಕೆಂದು ತಮ್ಮಲ್ಲಿ ಕೋರುತ್ತೇವೆ. ನಾವುಗಳು 1999 ದಶಕಗಳಲ್ಲಿ ಹುಟ್ಟಿದಂತಹ ಸಮಯದಲ್ಲಿ ನಾವು ಅಂದು ಬಡತನದಲ್ಲಿ ಹುಟ್ಟಿದೆವು. ನಾವು ಬೆಳೆದಿದ್ದೆಲ್ಲ ಕಾಡು ಮೇರ. ಕಲ್ಯಾರಪಳ್ಯ ಎಂಬ ಗ್ರಾಮವನ್ನು ಕುಗ್ರಾಮವೆಂದು ಕರೆಯುತ್ತಿದ್ದರು. ಇಂದು ಆದರೆ ಅದನ್ನು ಕಲ್ಯಾರಪಳ್ಯಕ್ಕೆ ಒಂದು ಹೃದುಂಬಿಸುವುದೇ ನಮ್ಮ ಒಂದು ಇದು. ಬರಬಾರದೋ 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 ಬಡತನ ಬರಬಾರದೋ ಬಡತನ ಬರಬಾರದೋ ದೇವಾ ದೇವಾ ಯಾರಿಗೆ ಯಾರುಂಟು ಎದುವಿನ ಸಂಸಾರ ದೇವಾ ಯಾರಿಗೆ ಯಾರುಂಟು ಎದುವಿನ ಸಂಸಾರ ನೀರ ಮೇಲಿನ ಗುಳ್ಳೆ ನಿಜವಲ್ಲವೋ ದೇವಾ ನೀರ ಮೇಲಿನ ಗುಳ್ಳೆ ನಿಜವಲ್ಲವೋ ದೇವ ಬರಬಾರದೋ ಬರಬಾರದೋ ಬಡತನ ಬರಬಾರದೋ ಬಡತನ ಬರಬಾರದೋ ದೇವಾ
ಬರಬಾರದು ಬರಬಾರದು ಬಡತನ ಬರಬಾರದು ಬಡತನ ಬರಬಾರದು. ಇಂದು ವಿರಾಟ ಪರ್ವ ಅಥವಾ ಪಾಂಡವರ ಅಜ್ಞಾತವಾಸವೆಂಬ ಸುಂದರವಾದ ಪೌರಾಣಿಕ ನಾಟಕವನ್ನು ನಡೆಸುತ್ತಿದ್ದಾರೆ. ಈ ಪೌರಾಣಿಕ ನಾಟಕದ ಸಾರಾಂಶವೇನೆಂದರೆ ಪಾಂಡವರು ಅಜ್ಞಾತವಾಸಕ್ಕೆ ಹೋಗುತ್ತಿದ್ದಾರೆ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಅಜ್ಞಾತವಾಸವೇನೆಂದರೆ 1 ವರ್ಷದಲ್ಲಿ ಅವರು ಯಾರ ಕಣ್ಣಿಗೂ ಕೂಡ ಪಾಂಡವರು ಏನೆಂಬುದನ್ನು ತಿಳಿಯದೇ ಇರುವುದು. ಅದನ್ನು ಆ ಪಾಂಡವರೇ ಅಜ್ಞಾತವಾಸಕ್ಕೆ ಹೋಗುತ್ತಿದ್ದಾರೆ. ಅವರಿಗೆ ಯಾವುದೇ ವಿಘ್ನಗಳು, ಯಾವುದೇ ಕಷ್ಟ ಕಾರ್ಪಣ್ಯಗಳು ಬಾರದ ಹಾಗೆ ಆ ಕೃಷ್ಣ ಪರಮಾತ್ಮನಲ್ಲಿ ಬೇಡೋಣ ಹಾಗೂ ಜಾಗೃತಗೊಳಿಸೋಣ. ಶಬರಿಗೆ ಭಯವನ್ನಿತ್ತ ಪ್ರಭುವೇ ಭಕ್ತ ವಿಭೀಷಣನ ಕಾಯ್ದ ತಾಳ್ಮೆ ಸ್ವಭಾವದೋ ಏನು ನಿನ್ನಯ ಲೀಲೆ ದೀನ ದಯಾಳೋ ಶೀಘ್ರದಿಂ ಜಾಗೃತನಾಗು ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ ಎನ್ನ ಮೊರೆ ಕೇಳೋ ಪರಮ ಕೃಪಾಳೋ. ಓ ಸಿಂಧು ಶಯನ ಸುಂದರ ವದನ ವದನ ನೆಗಿತ ಲೋಕದ ಭವ ಬಂಧನ ನೆಗಿತ ಲೋಕದ ಭವ ಬಂಧನ. ಓ ಸಿಂಧು ಶಯನ ನಗೆಗಳಿಗಳಿ ಹರಿಗೀರಾರಿಸ ಯೋಗ ನಿದ್ರೆಯಂ ಜಾಗೃತನಾಗೋ ಗಳಿಗೀಡಾಗಿಸದೆ ನೀ ಯೋಗ ನಿದ್ರೆಯಂ ಜಾಗೃತನಾಗು. ಓ ಸಿಂಧು ಶಯನ ಸುಂದರ ವದನ ನೆಗಿತೋ ಲೋಕದ ಭವ ಬಂಧನ ನೆಗಿತೋ ಲೋಕದ ಭವ ಬಂಧನ. ಯುಗದ ಪರ್ಯಂತವು ನೀನೆ ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಯುಗದ ಪರ್ಯಂತವು ನೀನೆ ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಮೃಗಮುನಿ ದರ್ಪವ ತೋತ್ಪವ ಅಳಿಸಿ
ಸಭೆಯೊಳಗೆ ದ್ರೌಪದಿಯು ನಿನ್ನ ಬಳಿ ಬಂದು ಮರೆಯಿಡಲು ತ್ವರಿತದು ಬಂದು ಅಂದು ನೀ ಕಾಯ್ದೆ ಇಂದು ಮೌನವೇ ಜನಾರ್ದನ. ತ್ವರಿತದು ಬಂದು ಅಂದು ನೀ ಕಾಯ್ದೆ ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ. ಓ ಸಿಂಧು ಶಯನ ಸುಂದರ ವದನ ಜನಾರ್ದನ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ದೇವಸರ ಹೋ ಭೂದೇವಿಯ ರಮಣ. ದೇವಸರ ಹೋ ಭೂದೇವಿಯ ರಮಣ. ತವ ಪದ ದಾಸರ ಕುಂದಿಸುತ್ತರ. ಸಹೋದರರೇ ಅಗ್ರಜ, ತವ ಪದ ದಾಸರ ಕುಂದಿಸುತ್ತರ. ದೇವಸರ ಹೋ ಭೂದೇವಿಯ ರಮಣ. ನಾಥ ಹಿತಾನುಷ ಪ್ರೀತಿ ಸನಾಥ. ನಾಥ ಹಿತಾನುಷ ಪ್ರೀತಿ ಸನಾಥ. ತುದಕರ ದಾತ ಶ್ರೀ ಜಗನ್ನಾಥ. ತುದಕರ ದಾತ ಶ್ರೀ ಜಗನ್ನಾಥ. ನಮಿತಾ ಕ್ಷಮಿತ ಭೂದೇವಿ ಸಮೇತ. ನಮಿತಾ ಕ್ಷಮಿತ ಭೂದೇವಿ ಸಮೇತ. ದೇವಸರ ಹೋ ಭೂದೇವಿಯ ರಮಣ. ದ್ವಾರಕಿನಾಥ ಸುಧನಿತ ಜಾತ ನಾರದನಾಥ ನಿರ್ಗುಣದಾತ. ದ್ವಾರಕಿನಾಥ ಸುರಚರ ಜಾತ ನಾರದನಾಥ ನಿರ್ಗುಣದಾತ. ಚರಿತಾ ಭರಿತ ಹರಿನಾಮಾಂಕಿತ. ಚರಿತಾ ಭರಿತ ಹರಿನಾಮಾಂಕಿತ. ಶೇಷ ಶಯನ ಜಗದೀಶ ದಾಸರ ಪೊರೆಯೋ. ಶೇಷ ಶಯನ ಜಗದೀಶ ಮೇಷ ದಾಸರ ಪೊರೆಯೋ ಶ್ರೀ ಜಗನ್ನಾಥ. ದಾಸರ ಪೊರೆಯೋ ಶ್ರೀ ಜಗನ್ನಾಥ. ದೇವಸರ ಹೋ ಭೂದೇವಿಯ ರಮಣ. ಕೃಷ್ಣ ಕೃಷ್ಣ.
ಅಗ್ರಜ ಅಗ್ರಜ, ಈ ಘೋರಾರಣ್ಯದಲ್ಲಿ ನಡೆದು ನಡೆದು ಸಾಕಾಯಿತು. ಇನ್ನು ನಾವು ನಡೆಯಲಾರೆವು ಅಗ್ರಜ, ಇನ್ನು ನಾವು ನಡೆಯಲಾರೆವು. ಸಹೋದರರೇ, ಅಗ್ರಜ, ಸಹೋದರರೇ, ಅಗ್ರಜ, ಎಂತೋ ಸೈರಿತೆ ಚಿಂತೆಯನ್ನು ನಾನು, ಎಂತೋ ಸೈರಿತೆ. ಸಹೋದರರೇ, ಎಂತೋ ಸೈರಿತೆ ಚಿಂತೆಯನ್ನು ನಾನು, ಎಂತೋ ಸೈರಿತೆ. ಏ ಸಹೋದರರೇ, ಸಹಜಾತರೇ ನಿಮ್ಮ ಘೋರಾರಣ್ಯದಲ್ಲಿ ಸಹಜಾತರೇ ನಿಮ್ಮ ಘೋರಾರಣ್ಯದಲ್ಲಿ ಗಾರುಗೊಳಿಸಿ ನಾವೇ ಗಾರುಗೊಳಿಸಿ ನಾವೇ ಕರೆ ತಂದೆನು, ಎಂತೋ ಸೈರಿತೆ ಚಿಂತೆಯನ್ನು ನಾನು, ಎಂತೋ ಸೈರಿತೆ. ಸಹೋದರರೇ, ಅಗ್ರಜ, ಪಾಪಿಯ ಬೆನ್ನೋಳು ಧರಿಸಿದ ಕೀರ್ತ, ಪಾಪಿಯ ಬೆನ್ನೋಳು ಜನಿಸಿದ ಕೀಪಾರಿ ಗಾರುಗೊಳಿಸಿ ನಾವೇ ಗಾರುಗೊಳಿಸಿ ನಾವೇ ಕರೆ ತಂದೆನೋ, ಎಂತೋ ಸೈರಿತೆ ಚಿಂತೆಯನ್ನು ನಾನು, ಎಂತೋ ಸೈರಿತೆ. ಸಹೋದರರೇ, ಹಾ ದುರ್ವಿದೆಯೇ, ಚಂದ್ರ ವಂಶೋತ್ಪನ್ನರಾಗಿ ಶ್ರೀಕೃಷ್ಣನ ಭಕ್ತರಾದ ನಮ್ಮಗಳಿಗೆ ಎಂತಹ ಕಷ್ಟವು ಪ್ರಾಪ್ತವಾಯಿತೆ. ದಾಯಾದಿಯಾದ ದುರ್ಯೋಧನನೊಡನೆ ಕಪಟ ಧೂತವನ್ನಾಡಿ ಈ ವಿಪಿನಾಂತರದಲ್ಲಿ ಇಂತಹ ಕಷ್ಟವು ಪಡುವಂತಾಯಿತೆ. ಉತ್ತಮಳಾದ ದ್ರೌಪದಿಯು ಘನವೀರರುರಾದ ಈ ನನ್ನ ಸಹೋದರರು ಪಡುವ ಕಷ್ಟವನ್ನು ನೋಡಿ ನಾನು ಹೇಗೆ ಸಹಿಸಲಿ? ಹಾ ಶ್ರೀಹರಿಯೇ, ಕಾಪಾಡು ಕಾಪಾಡು. ಅಗ್ರಜ, ಬಿಡು ಚಿಂತೆಯ ಪಡವಿ ಪಾಲಕ ಪರಿಮಿದದಳು, ಪಡವಿ ಪಾಲಕ ಪರಿಮಿದದಳು, ಹೊರಗುತ್ತಲಿ ಹೊರಗುವುದೇ. ಬಿಡು ಚಿಂತೆಯ ಅವನ ಸದೆ ಬಡಿವನ ಅವನ ದುರಳಕ್ಕವ್ರ ಅವನ ಸದೆ ಬಡಿವನ ಅವನ ಫಲವ ನೀಡುವೆ ಬಲಿಯ ಕೊಡುವೆನು, ಫಲವ ನೀಡುವೆ ಬಲಿಯ ಕೊಡುವೆನು, ಹೊರಗುತ್ತಲಿ ಹೊರಗುವುದೇ. ಬಿಡು ಚಿಂತೆಯ ಪಡವಿ ಪಾಲಕ ಪರಿಮಿದದಳು, ಹೊರಗುತ್ತಲಿ ಹೊರಗುವುದೇ. ಬಿಡು ಚಿಂತೆಯ. ಅಗ್ರಜ, ಭೀಮಸೇನ, ಹೃದಯ ಏತಕ್ಕೆ ಚಿಂತಿಸುವೆ? ಆ ಕುಂದಿಕೌರವನನ್ನು ಗಂಧರ್ವರು ಬಿಚಂಡಿಯಿಂದ ಕಟ್ಟಿ ತೆಗೆದುಕೊಂಡು ಹೋಗುತ್ತಿದ್ದ ಕಾಲದಲ್ಲಿ ಅರ್ಜುನನ್ನು ಕಳಿಸಿ ರಣ ಹೇಳಿ ಅಂತ ಬಿಡಿಸಿಕೊಂಡು ಬಂದು ನಿನ್ನ ಮುಂದೆ ನಿಲ್ಲಿಸಿದ್ದಲ್ಲ. ಹಾಗೇನಾದರೂ ನೀನು
ಹಸ್ತಿನಾವತಿಯ ರಾಜ್ಯಭಾರದಲ್ಲಿದ್ದೀಯ. ಆಗಲೇ ನೀನು ಸುಮ್ಮನಿದ್ದರೆ ಆ ಮದಾಂಧನಿಗೆ ತಕ್ಕ ಶಿಕ್ಷೆ ಆಗುತ್ತಿತ್ತು. ಇಷ್ಟೆಲ್ಲ ಕಾರ್ಯವು ನಿನ್ನಿಂದಲೇ ಕೆಟ್ಟಿರುವುದು. ಸಾಕು, ಸುಮ್ಮನಿರು. ಭೀಮಸೇನ, ಘೋರಾರಣ್ಯ ಸೇರಲೆಂತೆ ಸರಸ ನೇತ್ರ ರಾಮೇಶ್ವರ. ಘೋರಾರಣ್ಯ ಸೇರಲೆಂತೆ ಸರಸ ನೇತ್ರ ಈ ರೀತಿಯೋಳು ಅರಿವಿನ ಸೇರಿ ಸಹೋದರರೇ, ಈ ರೀತಿಯೋಳು ಮೇಲಿನ ದುಃಖವ ಸೈರಿಸಲೆಂತ ಕಟ ಈ ರೀತಿಯೋಳು ಮೇಲಿನ ದುಃಖವ ಸೈರಿಸಲೆಂತ ಕಟ ಘೋರಾರಣ್ಯ ಸೇರಲೆಂದು ಸರಸ ನೇತ್ರ ನಡುಗ ಪರಮಾತ್ಮ ಸ್ವಾಮಿ. ಪ್ರಿಯೆ, ಸಹೋದರರೇ, ಸಿರಿಯಾನುಗುಳ್ಳ ನಡುಬಾಂಧಳದಿ ಜಡ ಜಾಪ್ತನು ಧರೆಗೆ ಸ್ವಾಮಿ ನಡೆಲಾರೆ. ಸಿರಿಯಾನುಗುಳ್ಳ ನಡುಬಾಂಧಳದಿ ಜಡ ಜಾಪ್ತನು ಧರೆಗೆ ಸ್ವಾಮಿ ನಡೆಯಲು ಸಾಧ್ಯ ಇಲ್ಲ. ಈ ರೀತಿಯೋಳು ಸೇರಿ ನಾಂ ದುಃಖವ ಸಹೋದರರೇ, ಈ ರೀತಿಯೋಳು ಸೇರಿ ನಾಂ ದುಃಖವ ಸೈರಿಸಲೆಂತ ಕಟ ಸ್ವಾಮಿ. ನಡುಕಾಡಿನೊಳು ಅಡವಿಯೊಳ್ಳಾವು ಸ್ವಾಮಿ. ನಡುಕಾಡಿನೊಳು ಅಡವಿಯೊಳ್ಳಾವು ಇಡಲೆಂತಡಿಗಳನ್ನು ಸ್ವಾಮಿ. ಈ ರೀತಿಯೋಳು ಸೇರಿ ನಾಂ ದುಃಖವ ಇಡಲೆಂತಡಿಗಳನ್ನು ಘೋರಾರಣ್ಯ ಸೇರಲೆಂತೆ ಸರಸ ನೇತ್ರ ಸ್ವಾಮಿ, ನಾನು ನಡೆಯಲಾರೆನು ಸ್ವಾಮಿ, ನಡೆಯಲಾರೆನು. ನನ್ನಿಂದ ಆಗುತ್ತಿಲ್ಲ ಸ್ವಾಮಿ. ನಡೆಯಲಾರದಿದ್ದರೆ ಇಲ್ಲೇ ಇರು. ಮಾಡುವವರು ಅವರು, ಕಷ್ಟಪಡುವುದಕ್ಕೆ ನಾನು. ಈ ಹಿಂದೆ ಆ ಕೌರವನನ್ನು
ಪಿಚಂಡಿಯಿಂದ ಕಟ್ಟಿ ತೆಗೆದುಕೊಂಡು ಹೋಗುತ್ತಿದ್ದ ಕಾಲದಲ್ಲಿ ಅರ್ಜುನನನ್ನು ಕಳಿಸಿ ಬಿಡಿಸಿಕೊಂಡು ಬಂದು ನಿನ್ನ ಮುಂದೆ ನಿಲ್ಲಿಸಿದನಲ್ಲ, ಆವಾಗಲೇ ಅವನನ್ನು ಗಂಟನ್ನು ಬಿಚ್ಚಬೇಡ ಎಂದು ಎಷ್ಟೇ ಹೇಳಿದರು ಬಿಚ್ಚಿದೆಯಲ್ಲ, ಹಾಗೆ ಸುಖವಾಗಿ ಕಾಣುತ್ತಿದ್ದೆಯೋ ಹಾಗೆ ನಡೆಯಲಾರದಿದ್ದರೆ ಇಲ್ಲೇ ಇರೋ. ವಿಪಿನ ಶಶಿಮುಖಿ ಬಳಲುತೆ ವಿಪಿನ ಶಶಿಮುಖಿ ಬಳಲುತೆ ತಪಿಸುವ ನೆಲದೋಳ್ ಪಾದವಿಡಲಂಜುತೆ ವಿಪರೀತ ದೆಸೆಯೊಳಿರುವಳ್ ಅಗ್ರಜ ವಿಪರೀತ ದೆಸೆಯೊಳಿರುವಳ್ ಶಪಥದೊಳಗಿಟ್ಟ ಸಚ್ಚರೀಶನ ತೆರೆದೋ ದುರಿತಾರಿಯಾದ ಶ್ರೀಹರಿಯೇ, ದುರ್ವಿಧಿ ವಿಲಾಸದಿಂದ ಬಂದ ವಿಪತ್ತುಗಳನ್ನು ಪರಿಹರಿಸಿ ನಮ್ಮನ್ನು ಕಾಪಾಡು ಕಾಪಾಡು. ಪ್ರಿಯೆ, ಪಾಪಿಗಳಾದ ನಮ್ಮ ಕೈ ಹಿಡಿದು ಇಂತಹ ಕಷ್ಟವನ್ನು ಪಡುವಂತಾಯಿತು. ಚಿಂತಿಸಬೇಡ, ಪರಮಾತ್ಮನಾದ ಆ ಶ್ರೀಕೃಷ್ಣನು ನಮ್ಮನ್ನು ಕಾಪಾಡುವನು. ಸಹೋದರರೇ, ಅಗ್ರಜ, ಈ ವಟವೃಕ್ಷದಡಿಯಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸುತ್ತಾ ಮುಂದಿನ ಆಲೋಚನೆಯನ್ನು ಮಾಡೋಣ. ಹಾಗೆ ಆಗಲಿ. ಅನುಜಾತರಿರ ಕೇಳಿರಿ ಬೇಳುವ ವಿವರ, ಅನುಜಾತರಿರ ಕೇಳಿರಿ. ಸಹೋದರರೇ, ಅಗ್ರಜ, ಜಾತಾರಿರ ಕೇಳಿರಿ ಬೇಳುವ ವಿವರ, ಅನುಜಾತಾರಿರ ಕೇಳಿರಿ. ವದಗಿರ್ಪ ವನವಾಸ ಯದವಾಗಿರಿ ಭೂಷ. ಸಹೋದರರೇ, ವದಗಿರ್ಪ ವನವಾಸ ಯದವಾಗಿರಿ ಭೂಷ. ಮುದವಂತೋ ಕಳೆಯಿತು, ಮುದವಂತೋ ಕಳೆಯಿತು ಮುಂದಿಹ ಭವ ಬನ್ನ. ಅನುಜಾತಾರಿರ ಕೇಳಿರಿ ಕೇಳುವ ವಿವರ, ಅನುಜಾತಾರಿರ ಕೇಳಿರಿ. ಸಹೋದರರೇ, ಅಗ್ರಜ, ಇರುವುದೊಂದೈವಾರ ಕುರುಪಾರರಿಯದ ತೇರ, ಇರುವುದೊಂದೈವಾರ ಕುರುಪಾರರಿಯದ ತೇರ. ಇರಬೇಕೆಂಬುವ ಪರಿಯ, ಇರಬೇಕೆಂಬುವ ಪರಿಯ ನೀವೆಲ್ಲ ಕೇಳಿರಿ, ಅನುಜಾತಾರಿರ ಕೇಳಿರಿ ಕೇಳುವ ವಿವರ, ಅನುಜಾತಾರಿರ ಕೇಳಿರಿ. ಅನುಜ ಭೀಮಸೇನ, ಅಗ್ರಜ, ಶ್ರೀ ಕೃಷ್ಣ ಪರಮಾತ್ಮನ ಕೃಪಾ ಕಟಾಕ್ಷದಿಂದ 12 ವರ್ಷ ವನವಾಸ ಮಾಡಿದಂತಾಯಿತು. ದೃಷ್ಟಿಗೆ ಗೋಚರವಾದರೆ ಕಟುಗ್ರವಾದ ಅಜ್ಞಾತವಾಸವನ್ನು ಮಾಡಬೇಕಾದೀತು ಎಂದು ವಿಧಿಸಿರುವ ಕಟುಗ್ರವಾದ ಅಜ್ಞಾತವಾಸವು ನಾಳೆಯಿಂದ ಪ್ರಾರಂಭವಾಗುವುದು. ಈ 1 ವರ್ಷ ಕಾಲ ಅದನ್ನು ಕಳೆಯುವ ಬಗೆ ಹೇಗೆ? ಅಗ್ರಜ, ಏನು ಹೇಳಿದೆ? ಶ್ರೀಕೃಷ್ಣ ಪರಮಾತ್ಮನ ಕೃಪಾ ಕಟಾಕ್ಷವು ಇಂದಿಗೆ ಕಳೆಯಿತು, ನಾಳೆಗೆ ಇರುವುದಿಲ್ಲವೋ? ಭೀಮಸೇನ,
ಶ್ರೀ ಕೃಷ್ಣ ಪರಮಾತ್ಮನ ಕೃಪಾ ಕಟಾಕ್ಷಯು ವನವಾಸದಲ್ಲಿದ್ದಾಗ ಅವನ ಆಶೀರ್ವಾದದಿಂದ ನಾವೆಲ್ಲರೂ ಮುಗಿಸಿದೆಯೇ ವಿನಃ ಕೃಷ್ಣ ಪರಮಾತ್ಮನ ಕೃಪಾ ಕಟಾಕ್ಷಯು ಕಳೆಯುತ್ತಂದಲ್ಲ. ನಮ್ಮಗಳ ಜನನಾರಭ್ಯ ಮರಣ ಪರ್ಯಂತಲೂ ಸಹ ಅವನ ಕೃಪಾದೃಷ್ಟಿಯು ನಮ್ಮ ಮೇಲೆ ಇದ್ದೇ ಇರುವುದು. ಆ ಭರವಸೆಯು ನಮ್ಮೆಲ್ಲರಲ್ಲೂ ದೃಢವಾಗಿ ನೆಲೆಗೊಂಡಿರುವುದು. ಶ್ರೀಕೃಷ್ಣ ಪರಮಾತ್ಮನ ಕೃಪಾ ಕಟಾಕ್ಷವು ನಮ್ಮೆಲ್ಲರ ಮೇಲೆ ಸಂಪೂರ್ಣವಾಗಿ ನಿಶ್ಚಯುವುದು ಅಗ್ರಜ. ಆ ವಿಚಾರದಲ್ಲಿ ಸಂದೇಹವೇಕೆ ಭೀಮಸೇನ? ಅವನ ಕೃಪೆಯು ಎಂದೆಂದಿಗೂ ಸದಾಕಾಲವೂ ಇರುವುದು. ಹಾಗಾದರೆ ಅಜ್ಞಾತವಾಸ ಸ್ಥಳಕ್ಕೆ ಈ ಸ್ಥಳವೇ ಅನುಕೂಲವಾಗಿರುವುದಲ್ವಾ ಅಗ್ರಜ? ಸಹೋದರರೇ, ಅಗ್ರಜ, ಈ ವಟವೃಕ್ಷದ ಛಾಯೆಯಡಿಯಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸುತ್ತಾ ಮುಂದಿನ ಆಲೋಚನೆಯನ್ನು ಮಾಡೋಣ. ಭೀಮಸೇನ, ಇದೇನು ಹೀಗೆ ಹೇಳುವೆ? ಹಿಂದೆ ಕೌರವನ ಸಭೆಯಲ್ಲಿ ಭೀಷ್ಮ ದ್ರೋಣಾದಿಗಳು ಮಾಡಿದ ಕಟ್ಟಳೆಯನ್ನು ಮನಸ್ಸಿಗೆ ಚೆನ್ನಾಗಿ ತಂದಿಕೊಂಡು ನೋಡು. ಗೌಪ್ಯವಾಗಿರಬೇಕಾದ ಕಾಲದಲ್ಲಿ ದೃಷ್ಟಿಗೆ ಗೋಚರವಾದರೆ ಪುನಃ ವನವಾಸ ಮಾಡಬೇಕಾಗುವುದಲ್ಲವೇ? ಹಾಗಾದರೆ ಮುಂದೇನು ಮಾಡುವುದು ಅಗ್ರಜ? ಸಹೋದರರೇ, ಅಗ್ರಜ, ಮತ್ಸ್ಯನಗರಿ ಎಂಬ ಪ್ರದೇಶದಲ್ಲಿ ನಾವೆಲ್ಲರೂ ಅಜ್ಞಾತವಾಸವನ್ನು ಮಾಡೋಣ. ಇದಕ್ಕೆ ನಿಮ್ಮಗಳ ಅಭಿಪ್ರಾಯವೇನು? ಹಾಗೆ ಆಗಲಿ ಅಗ್ರಜ. ಒಡೆಯ ನಿಮ್ಮ ಬಳಿಯಲಿರಲು ವನವೇ ಸೌಖ್ಯವೋ? ಒಡೆಯ ನಿಮ್ಮ ಬಳಿಯಲಿರಲು ವನವೇ ಸೌಖ್ಯವೋ? ಬಿಡಲು ನಿಮ್ಮ ಪಾದ ಸೇವೆ, ಬಿಡಲು ನಿಮ್ಮ ಪಾದ ಸೇವೆ, ಬಿಡಲು ನಿಮ್ಮ ಪಾದ ಸೇವೆ ಎನಗೆ ಕಷ್ಟವೋ? ಒಡೆಯ ನಿಮ್ಮ ಬಳಿಯಲಿರಲು ವನವೇ ಸೌಖ್ಯವೋ? ಅಗ್ರಜ, 12 ವರ್ಷ ವನವಾಸವನ್ನು ಅನುಭವಿಸಿದಂತಾಯಿತು. ಉಳಿದ 1 ವರ್ಷ ಅಜ್ಞಾತವಾಸವನ್ನು ಯಾವ ವಿಧದಿಂದಲಾದರೂ ಪರಿಹರಿಸಬಹುದು. ಯಾತಕ್ಕಾಗಿ ಇಷ್ಟು ಚಿಂತೆಯನ್ನು ಬಿಡು. ಅಗ್ರಜ, ಇಷ್ಟು ಚಿಂತೆ ಏಕೆ ನಿಮಗೆ ಸದಾಯಾತ? ಇಷ್ಟು ಚಿಂತೆ ಏಕೆ ನಿಮಗೆ ಸದಾಯಾತ? ಸಂವಿಸದಂತೆ ನಡೆದುಕೊಂಡೆನು, ಸಂವಿಸದಂತೆ ನಡೆದುಕೊಂಡೆನು, ಸಂವಿಸದಂತೆ ನಡೆದುಕೊಂಡೆನು. ಚಿಂತೆಯೇಕೆ ನಿಮಗೆ ಸದಾಯಾತ? ಅಗ್ರಜ, ಸಹೋದರ, ನಕುಲನು ಹೇಳಿದಂತೆ ಅಜ್ಞಾತ ವಾಸವನ್ನು ಎಲ್ಲಾದರೂ ಕಳೆಯಬಹುದು. ಇದಕ್ಕೋಸ್ಕರ ಚಿಂತಿಸಿ ಫಲವೇನು ಅಗ್ರಜ? ಅಗ್ರಜ, ಅಂತ ಲಾಲಿಸುವ ಅಗ್ರಜ, ಹೇಳುವ ಮಾತ. ಅಗ್ರಜ,
ಫಲಕೀಚಕ ನೃಪ ಕೌರವರಳು ಫಲಕೀಚಕ ನೃಪ ಕೌರವರಳು ಬಲು ಹಗೆಯಾಗಿರ್ಪನು ಕೇಳ್ ಧರ್ಮ ತನುಜ. ಅಗ್ರಜ ಫಲಯುತನಿವನು ಮತ್ಸ್ಯಂದ್ರಪನಿಗೆ ಫಲಯುತನಿವನು ಮತ್ಸ್ಯಂದ್ರಪನಿಗೆ ಕಲಿತೈ ಗಾತ್ರ ಭಟರಿಗಂಜುವುದಿಲ್ಲ. ಅಗ್ರಜ ಹಿಂದೆ ಕೌರವರುಳು ಬಿಡದಲ್ಲೇ ಓಡೆ ಗಾಡಿಗೆ. ಅಗ್ರಜ ಹಿಂದೆ ಕೌರವರುಳು ಬಿಡದಲ್ಲೇ ಓಡೆ ಗಾಡಿ ಅಂದದಿಂ ಕೀಚಕ ಇಂದು ಅಂದದಿಂ ಕೀಚಕ ಇಂದು ಮತ್ಸ್ಯನ ಪುರಿಯೋ ಲಾಲಿಸುವ ಅಗ್ರಜ ಹೇಳುವ ಮಾತ. ಅಗ್ರಜ ಆ ಕೀಚಕನೆಂಬ ಬಲಶಾಲಿಯು ವಿರಾಟರಾಯನಿಗೆ ಬಲಭುಜವಾಗಿಯೂ ಬಲಿಷ್ಠನಾಗಿಯೂ ಇರುವನು. ಆದ್ದರಿಂದ ನಮ್ಮ ಅಜ್ಞಾತವಾಸಕ್ಕೆ ಆ ಸ್ಥಳವು ಅನುಕೂಲಕರವಾಗಿರುವುದು. ಪಾರ್ಥ, ನಿನ್ನ ಮಾತಿನಂತೆ ನಾವೆಲ್ಲರೂ ಅಜ್ಞಾತವಾಸವನ್ನು ವಿರಾಟನ ಪಟ್ಟಣದಲ್ಲಿ ಮಾಡೋಣ. ಆದರೆ ಅಲ್ಲಿ ಗೌಪ್ಯವಾಗಿರುವುದು ಹೇಗೆ? ನಾವು ಸ್ವತಂತ್ರವನ್ನು ತ್ಯಜಿಸಬೇಕು, ಕಪಟಾವತಾರವನ್ನು ತಾಳಬೇಕು. ಸಹೋದರರೇ, ಅದಕ್ಕೆ ನೀವು ಏನು ಹೇಳುವಿರಿ? ಅಗ್ರಜ, ವೃಥಾಯತಕ್ಕೆ ಸುಮ್ಮನೆ ಆಲೋಚಿಸುತ್ತಿರುವೆ. ತಮ್ಮ ಆಜ್ಞೆಗಾಗಿ ನಿರೀಕ್ಷಿಸುತ್ತಿದ್ದೇವೆ. ಯಾವ ಕೆಲಸವನ್ನು ನಡೆಸಲು ಆಜ್ಞಾಪಿಸಿದರೆ ನಡೆಸುವೆವು, ಅಪ್ಪಣೆಯಾದರೆ ಸಮರ್ಥವಾಗಿ ನಿಭಾಯಿಸುವೆವು. ಸಹೋದರರೇ, ಅಗ್ರಜ ಭೂಸುರವೇಶವನೊಲವೇ. ಸಹೋದರರೇ, ಅಗ್ರಜ ಭೂಸುರವೇಶವನೊಲವೇ. ಬಾಸಿಸಿನೇನ್ ಕಂಡಳಗೋ ಕಂಕಣ ಮನಿಗಳು. ಸಹೋದರರೇ, ಬಾಸುರ ಸನ್ಯಾಸವನ್ನ ಪೋಷಿಸಿ ಬಾಸುರ ಸನ್ಯಾಸವನ್ನ ಪೋಷಿಸಿ ಮತ್ಸ್ಯೇಂದ್ರಪನ ಪುರವಂ ಗೆಯುವೆ ಬೇಗ. ಸಹೋದರರೇ, ಅಗ್ರಜ ಮತ್ಸ್ಯ ನಗರಿಯಲ್ಲಿ ನಾವೆಲ್ಲರೂ ಅಜ್ಞಾತವಾಸವನ್ನು ಮಾಡೋಣ. ಅಗ್ರಜ ನಾನು ವಿರಾಟರಾಯನ ನಾನು ನಾದ್ದರಿಂದ ಕಂಕಭಟ್ಟನೆಂಬ ನಾಮದಿದ್ದ ಯತಿಯ ರೂಪದಲ್ಲಿ ವಿರಾಟರಾಯನ ಆಸ್ಥಾನವನ್ನು ಸೇರುವೆನು. ಭೀಮಸೇನ, ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಅಗ್ರಜ ವಲಲಾಭಿದಾನದಿ ವಲಲಾಭಿದಾನದಿ ನೃಪನಿಲಯ ಸೇರುವೆನು ತೊರೆದು ನೃಪವೇಷವನು. ಸುಲಲಿತ ಪಾಕವಂ ಗೈಯುತೆ
ಸೇರಿದ ಪಾಕವಂ ಕೈಯುತ್ತೆ ಚೈಸಿರ್ಪೆ ನಿಮ್ಮ ಮಾತಿನ ಅಗ್ರಜ. ಅಗ್ರಜ, ನಾನು ವಲಲ್ನೆಂಬ ಹೆಸರಿನಲ್ಲಿ ವಿರಾಟ ಪಟ್ಟಣದಲ್ಲಿ ಅಡಿಗೆಯವನಾಗಿ ಕಾರ್ಯನಿರ್ವಹಿಸುತ್ತೇನೆ. ಅರ್ಜುನ, ನಿನ್ನ ಅಭಿಪ್ರಾಯವೇನು? ಅಗ್ರಜ, ಸುರತರುಣಿಯ ಶಾಪವನ ಧರಿಸಿ ಸುರತರುಣಿಯ ಶಾಪವನ ಧರಿಸಿ ವಿಭಕ್ಷವನಂತೂ ಮತ್ಸ್ಯನ ಪುರಿಯೋ ನರಪನ ಮಗಳಿಗೆ ವಿದ್ಯೆಯನೊರೆಯುತ್ತೆ ನಾಟ್ಯಯುಗನಾಗಿ ಸುಖದಿಂದಿರ್ಪೇ. ಅಗ್ರಜ, ಹಿಂದೆ ನಾನು ಸ್ವರ್ಗಲೋಕಕ್ಕೆ ಹೋಗಿದ್ದಾಗ ಇಂದ್ರನ ಆಸ್ಥಾನದಲ್ಲಿ ನರ್ತನ ಮಾಡುತ್ತಿದ್ದ ಊರ್ವಶಿಯು ನನ್ನನ್ನು ನೋಡಿ ಮೋಹಿಸಿದಳು. ಆಗ ನಾನು ಅವಳನ್ನು ತಿರಸ್ಕರಿಸಿದೆ. ಆಗ ಅವಳು ಕೋಪಿತಗೊಂಡು ನೀನು ಶಿಖಂಡಿಯಾಗೆಂದು ಶಾಪವನ್ನು ಕೊಟ್ಟಳು. ಈಗ ಆ ಕಾಲವು ಒದಗಿ ಬಂದಿದೆ. ನಾನು ಶಿಖಂಡಿಯ ವೇಷದಲ್ಲಿ ವಿರಾಟರಾಯನ ಪುತ್ರಿಗೆ ನಾಟ್ಯ ವಿದ್ಯಾಭ್ಯಾಸವನ್ನು ಕಲಿಸಿಕೊಂಡು 1 ವರ್ಷ ಕಾಲವನ್ನು ಕಳೆಯುವೆನು. ಹಾಗೆ ಆಗಲಿ ಪಾರ್ಥ. ಅಗ್ರಜ, ನಾನು ಅಶ್ವ ವಿದ್ಯೆಯನ್ನು ಚೆನ್ನಾಗಿ ಬಲ್ಲವನಾದ್ದರಿಂದ ಅಶ್ವಶಾಲೆಯನ್ನು ಸೇರುವೆನು. ಅಗ್ರಜ, ನಾನು ಗೋಪಾಲಕನಾಗಿ ಸೇರುವೆನು. ಹಾಗೆ ಆಗಲಿ ಸಹೋದರ. ಸುಮಕೋ ಮಲ್ಲೆ ಪರಸೆ ಸುಮಕೋ ಮಲ್ಲೆ ಸುಮಕೋ ಮಲ್ಲೆ ಮೋಹ ದಾಳಿ ಶಶಿ ಮುಖಿ ಸಮವ ಪಟ್ಟೆ ನೀನು ಸಮವ ಪಟ್ಟೆ ನೀನು ಹರನ ರಹಿಣಿ ಸುಮಕೋ ಮಲ್ಲೆ ಪರಸೆ ಸುಮಕೋ ಮಲ್ಲೆ. ಪ್ರಿಯೆ, ನಮ್ಮಗಳಿಗೆ ಎಂತಹ ಕಷ್ಟಗಳು ಬಂದಾಗಿಯೂ ಶ್ರೀಕೃಷ್ಣ ಪರಮಾತ್ಮನು ನಮ್ಮನ್ನು ಕಾಪಾಡುವನು. ಪ್ರಾಣೇಶ್ವರ, ನಿಮಗೆ ಬಂದ ಕಷ್ಟ ನನ್ನದಲ್ಲವೇ? ಆರ್ಯಪುತ್ರಿಗೆ ಸಲಹೆಯನ್ನು ಪೇಳುವಷ್ಟು ಶಕ್ತಳಲ್ಲ. ನಾನು ವಿರಾಟರಾಯನ ಅಂತಃಪುರದಲ್ಲಿ ಸುಧಿಷ್ಣಿಯ ದೇವಿಗೆ ಸಖಿಯಾಗಿ 1 ವರ್ಷಗಳ ಕಾಲವನ್ನು ಕಳೆಯುವೆ. ನಿಮಗೆ ಸಲಹೆಯನ್ನು ಪೇಳಲು ಶಕ್ತಳಲ್ಲ ಸ್ವಾಮಿ. ದ್ರೌಪದಿಯ ಮಾತು ಸಮಂಜಸವಾಗಿಯೇ ಇದೆ. ನಾನು ಕೆಲವು ಬುದ್ಧಿವಾದಗಳನ್ನು ಹೇಳತಕ್ಕವುಗಳಿವೆ. ಅದೇನೆಂದರೆ, ಹಿಂದೆ ನಾವು ವನವಾಸದಲ್ಲಿ ಹಲವು ಕಷ್ಟಗಳನ್ನು ಪಟ್ಟರೂ ಸಹ ಗ್ರಹಚಾರವು ಬಿಡಲಿಲ್ಲ. ಪರರ ಮನೆಯನ್ನು ಸೇರಿ ಅವರು ಹೇಳಿದ ಕೆಲಸ ಕಾರ್ಯಗಳನ್ನು ನೆರವೇರಿಸೋಣ. ದಣಿಯೇ ದೈವನೆಂದು ಭಕ್ತಿಯಿಂದ ಇರಬೇಕು. ಏನು ಹೇಳಿದೆ ಅಗ್ರಜ? ಅಣ್ಣನು ತಂದೆಯ ಸಮಾನನೆಂದು ಶಾಸ್ತ್ರಗಳು ಕೂಗಿ ಹೇಳುತ್ತವೆ. ನಿಮ್ಮ ಸತ್ಯ ಪ್ರತಿಜ್ಞೆಗಳನ್ನು ನೆರವೇರಿಸಿದರೆ ನಾವೆಲ್ಲರೂ ಧನ್ಯರು ಅಗ್ರಜ, ಧನ್ಯರು. ಸಹೋದರರೇ, ಅಗ್ರಜ, ಇದೇ ವಿರಾಟರಾಯನ ಉಪವನ್ನವು. ನಿಮ್ಮ ಬಳಿ ಇರುವ ಆಯುಧಗಳನ್ನು ಇಲ್ಲಿ ಬಂಧಿಸಿ ಇಟ್ಟೋಣ. ನಿಮ್ಮಲ್ಲಿರುವ ಆಯುಧಗಳನ್ನು ಈ ಬನ್ನಿ ಮರಕ್ಕೆ ಕಟ್ಟಿರಿ. ಹಾಗೆ ಆಗಲಿ ಅಗ್ರಜ. ಸರ್ವಾಯುಧಗಳ ಮನ್ಯವೋ
ವಂದಿದವನ ಚರ್ಮಾಂಬರದಿ ಕಟ್ಟಿರಿಸಲೇಬೇಕು. ಸರ್ವಾಯುಧಗಳ ಬನ್ನಿಯ ವೃಕ್ಷಕ್ಕೆ ಕಟ್ಟಿರಿಸಲೇಬೇಕು. ಸರ್ವಾಯುಧಗಳ ಬನ್ನಿಯ ವೃಕ್ಷಕ್ಕೆ. ಸಹೋದರರೇ, ಸಹಜಾತರೇ ನಿಮ್ಮ ಸರ್ವಾಯುಧಗಳ ಸಹಜಾತರೇ ನಿಮ್ಮ ಸರ್ವಾಯುಧಗಳ ಸಂತಸದಿಂದಿಡಿರಿ, ಸಂತಸದಿಂದಿಡಿರಿ. ಸರ್ವಾಯುಧಗಳ ಬನ್ನಿಯ ವೃಕ್ಷಕ್ಕೆ ಕಟ್ಟಿರಿಸಲೇಬೇಕು. ಸರ್ವಾಯುಧಗಳ ಬನ್ನಿಯ ವೃಕ್ಷಕ್ಕೆ. ಸಹೋದರರೇ, ಪೆಣದಾಕಾರದಿ ಅಸ್ತ್ರವ ಬಂಧಿಸಿ ಪೆಣದಾಕಾರದಿ ಅಸ್ತ್ರವ ಬಂಧಿಸಿ ಪೆಣದಾಕಾರದಿ ಅಸ್ತ್ರವ ಬಂಧಿಸಿ ವೃಕ್ಷದಳೊಳಪಡಿಸಿ ವೃಕ್ಷದಳೊಳಪಡಿಸಿ ಸರ್ವಾಯುಧಗಳ ಬನ್ನಿಯ ವೃಕ್ಷಕ್ಕೆ ಕಟ್ಟಿರಿಸಲೇಬೇಕು. ಸರ್ವಾಯುಧಗಳ ವೃಕ್ಷಕ್ಕೆ. ಅಷ್ಟದಿಕ್ಪಾಲಕರೇ ನಿಮಗೊಂದನೆ ಮಾತೆ. ಸಹೋದರರೇ, ಅಗ್ರಜ, ಅಷ್ಟದಿಕ್ಪಾಲಕರೇ ನಿಮಗೊಂದನೆ ಮಾತೆ. ನಿಮಗೊಂದನೆ ಮಾತೆ. ಭೀಮನಿಗೆ ಕೊಡಬೇಡಿ, ಈ ಭೀಮನಿಗೆ ಕೊಡಬೇಡಿ. ಸರ್ವಾಯುಧಗಳ ಬನ್ನಿಯ ವೃಕ್ಷಕ್ಕೆ ಕಟ್ಟಲೇಬೇಕು. ಸರ್ವಾಯುಧಗಳ ಬನ್ನಿಯ ವೃಕ್ಷಕ್ಕೆ. ಎಲೈ ಅಷ್ಟದಿಕ್ಪಾಲಕರೇ, ವನದೇವತೆಗಳೇ, ನಾನು ಮತ್ತು ಅರ್ಜುನ ಹೊರತಾಗಿ ಮತ್ಯಾರು ಬಂದು ಕೇಳಿದರೂ ಆಯುಧಗಳನ್ನು ಕೊಡಕೂಡದೊಂದು ಬೇಡಿಕೊಳ್ಳುವೆನು. ಧರ್ಮದ ಕೆಡಕಿನ ನುಡಿಯ ಧರ್ಮದ ಕೆಡಕಿನ ನುಡಿಯ ತರವರ್ಣ ಹಿಡಿಯುವೆನೋ, ತರವರ್ಣ ಹಿಡಿಯುವೆನೋ. ಕರೆದು ಕಡಿದು ಪರಿಕಿಸ ನುಡಿಯ, ಕರೆದು ಕಡಿದು ಪರಿಕಿಸ ನುಡಿಯ. ಬಿಡು ಬಿಡು ಧರ್ಮದ ಕೆಡಕಿನ ನುಡಿಯ, ಬಿಡು ಬಿಡು ಧರ್ಮದ ಕೆಡಕಿನ ನುಡಿಯ. ಏನು ನೀವು ಮಾತ್ರ ಕುಂತಿಪುತ್ರರು, ನಾನು ಏನು ಕೌರವನ ಕಡೆಯವನು? ಈ ಹಿಂದೆ ಹೊರಗಿನ ಮನೆಗೆ ಬೆಂಕಿ ಬಿದ್ದಾಗ ಈ ಭೀಮನ ಬೇಕಾಗಿತ್ತು, ಈಗ ಬೇಕಾಗಿಲ್ಲವೋ? ಇವಾಗಲೇ ಆಯುಧವನ್ನು ಕೊಡಬೇಡಿರಿ ಎಂದು ಹೇಳಿದ್ರಲ್ಲ, ನನ್ನ ಆಯುಧವನ್ನು ನಾನು ಕೊಡುವುದೇ ಇಲ್ಲ. ಭೀಮಸೇನ, ಭೀಮಸೇನ, ಸೈರಿಸು ಸೈರಿಸು. 1 ವರ್ಷ ಕಾಲ ನೀನು ಶಾಂತನಾಗಿರಬೇಕು. ಇಲ್ಲದೆ ಹೋದರೆ ಹಿಂದೆ ನಾವು ಮಾಡಿದ ಕಷ್ಟಗಳೆಲ್ಲವೂ ವ್ಯರ್ಥವಾಗುವುದು. ನಿನ್ನ ಆಯುಧಗಳನ್ನು ಬನ್ನಿಯ ವೃಕ್ಷಕ್ಕೆ ಕಟ್ಟು, ದುಡುಕಬೇಡ. ಅಗ್ರಜ, ಹಾಗೆ ಆಗಲಿ, ತೆಗೆದುಕೊಳ್ಳಿ. ಪ್ರಿಯೆ, ಅನುಜರೇ, ಅಗ್ರಜ, ನಿಮ್ಮ ನಿಮ್ಮ ಆಯುಧಗಳನ್ನು ಈ ಬನ್ನಿಯ ವೃಕ್ಷಕ್ಕೆ ಕಟ್ಟಿರಿ. ಅಪ್ಪಣೆ ಮಾವ. ಪ್ರಿಯೆ ದ್ರೌಪದಿ, ಅನುಜರೇ, ಅಗ್ರಜ,
ಇಂದು ನಿಮ್ಮ ನಿಮ್ಮ ರೂಪಗಳನ್ನು ಬದಲಾಯಿಸಿಕೊಂಡು ವಿರಾಟರಾಯನ ಪಟ್ಟಣವನ್ನು ಸೇರೋಣ. ಶ್ರೀಮಾನ್ ಕೃಷ್ಣನನ್ನು ಧ್ಯಾನಿಸುತ್ತಾ ವಿರಾಟರಾಯನ ಪಟ್ಟಣವನ್ನು ಸೇರೋಣ. ಹಾಗೆ ಆಗಲೇ ಶ್ರೀಹರಿ ರಕ್ಷಿಸು ದೀನ ದಯಾಕರ. ಶ್ರೀಹರಿ ರಕ್ಷಿಸು ದೀನ ದಯಾಕರ. ಪವಪದ ದಾಸರ ತೀಸುತ್ತರ ಕಮಲನಾಭನೆ ಕರೆಯೋ ಸರ್ವೇಶ. ಕಮಲನಾಭನೆ ಕರೆಯೋ ಸರ್ವೇಶ. ಶ್ರೀಹರಿ ರಕ್ಷಿಸು ದೀನ ದಯಾಕರ. ಕೃಷ್ಣ ದೀನದ ನಿನ್ನಯ ನಾಮವ ಪಾಡಲು ದೀನ ಜನಿನ್ನಯ ನಾಮವ ಪಾಡಲು ಮೂಕರು ನಾವಾಗಿ ಜ್ಞಾನವ ಮರೆತು ಮೂಕರು ನಾವಾಗಿ ಜ್ಞಾನವ ಮರೆತು ಸಂತಾತ್ಮನಿದ ಅರಿವೆ ಮಾಂಕಿತ ಚರಿತಾಗರಿತ ಹರಿನಾಮಾಂಕಿತ ಸೇವಕ ಜಗದೀಶ ಕೃಷ್ಣ ಮಂತ್ರಿ ಸೇನಾಧೀಕ್ಷರೇ, ಪ್ರಭು. ತಿಳಹ ಎಳೆಯ ರಾಜರ ಒಲಮೆಯನ್ನು ಆ ತಿಳಹ ಎಳೆಯ ರಾಜರ ಒಲಮೆಯನ್ನು ಆ ಚಲವ ನೆಳೆದ ರಾಜ್ಯವ ಚಲವ ನೆಳೆದೋ ರಾಜ್ಯವ ಬಳಸೋದೆ ಮಾರಿ ತಿಳಹೋ ತಿಳಹ ಎಳೆಯ ರಾಜರ ಒಲಮೆಯನ್ನು ಆ ಕಾಪಾಯ ಮಯ ಕಾಪಗಳನ ತಾಪಾಯ ಮಯ ಕಾಪಗಳನ ಒಪ್ಪಿಸೋ ಹಾರಿ ತಿಳಹೋ ತಿಳಹ ಎಳೆಯ ರಾಜರ ಒಲಮೆಯನ್ನು ಆ ಮಂತ್ರಿ ವಿಜರಾತ ಮಯ ಯಾಜನ ಕಾರ್ಯವ ಮಂತ್ರಿ ವಿಜರಾತ ಮಯ ಯಾಜನ ಕಾರ್ಯವ ಪ್ರಿಯನ ಗೈ ಇವರೇ ತಿಳಹ ತಿಳಹ ಎಳೆಯ ರಾಜರ ಒಲಮೆಯನ್ನು ಆ ಮಂತ್ರಿ ಪ್ರಭು. ಆಸ್ಮಿತ
ನಮಗೆ ಸಲ್ಲಬೇಕಾದ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸುತ್ತಿರುವರೆ. ಅದು ಅಲ್ಲದೆ ಬ್ರಾಹ್ಮಣರು ಯಜ್ಞ ಯಾಗಾದಿಗಳಿಂದ ಬಹು ಸಂಭ್ರಮದಿಂದ ದೈವ ಭಕ್ತರಾಗಿರುವರೆ. ಅದು ಅಲ್ಲದೆ ಪ್ರಜೆಗಳೆಲ್ಲರೂ ಉತ್ತಮ ಬೆಳೆಯಿಂದ ಬೆಳೆದು ಸಂತೋಷದಿಂದಿರುವರೆ. ಅದನ್ನು ತಿಳಿಸು. ಮಹಾಪ್ರಭು, ಭುವನಾಧೀಶನ ಪುರಿ ವಿಲಾಸನೆ ಅವತರಿಸೈಬುದನೇ. ಮಹಾಪ್ರಭು, ಭುವನಾಧೀಶನ ಪುರಿ ವಿಲಾಸನೆ ಅವತರಿಸೈಬುದನೇ. ಇವರಿಬ್ಬ ರಾಜ್ಯದ ಇವರವನಲ್ಲವ ಇವರವನೆಲ್ಲವ ತೇಜ ವಿಲಸುತ್ತನೆ. ಭುವನಾಧೀಶನ ಪುರಿ ವಿಲಾಸನೆ ಅವತರಿಸೈ ಮುದದಿ. ನಿತ್ಯೋತ್ಸವಂ ರಾಜ್ಯ ಬುಲೈ ಪ್ರಜೆ, ನಿತ್ಯೋತ್ಸವಂ ರಾಜ್ಯ ಬುಲೈ ಪ್ರಜೆ ಅತ್ಯಾನಂದದಲ್ಲಿ. ನಿತ್ಯೋತ್ಸವಂ ರಾಜ್ಯ ಬುಲೈ ಪ್ರಜೆ ಅತ್ಯಾನಂದದಲ್ಲಿ. ಸತ್ಯ ಧರ್ಮದ ಸಮಸ್ತ ಇಳೆಯಾಳ್, ಸತ್ಯ ಧರ್ಮದ ಸಮಸ್ತ ಇಳೆಯಾಳ್ ಮೃತ್ಯು ಏರಿಸುತ್ತಲೇ. ಭುವನಾಧೀಶನೇ ಪುರಿ ವಿಲಾಸನೆ ಅವತರಿಸೈ ಮೊದಲೇ. ಮಹಾಪ್ರಭು, ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಧರ್ಮವನ್ನು ಬಿಡದೆ ಸದಾ ಧರ್ಮ ಹರನೇ ಆಗಲಿ ಹರಿ ಆಗಲಿ ಸದಾ ಧರ್ಮ ನಿರತರಾಗಿರುವರು. ಮತ್ತೇಳಪ್ಪಡೆ ಭೇಸ್, ನಿನ್ನಂತ ಮಂತ್ರಿಯು ನನ್ನ ಆಸ್ಥಾನದಲ್ಲಿರುವಾಗೆ ಯಾವ ಕಾರ್ಯ ತನಗತ್ತಿದ್ದು ನಿನ್ನ ಪೀಠವನ್ನು ಅಲಂಕರಿಸುವರಾಗೋ. ಮಹಾಪ್ರಭು, ಸೈನ್ಯಾಧೀಕ್ಷಣೆ. ಮಹಾಪ್ರಭು, ಬೇಳೆ ಸೈನ್ಯಾಧಿನಾಂತಾನೆ ಯಮ ಸೈನ್ಯದಾರಿ. ಸೈನ್ಯಾಧೀಕ್ಷಣೆ. ಮಹಾಪ್ರಭು, ಬೇಳೆ ಸೈನ್ಯಾಧಿನಾಂತಾನೆ ಯಮ ಸೈನ್ಯದಾರಿ. ಸೈನ್ಯಾಧೀಕ್ಷಣೆ. ಮಹಾಪ್ರಭು, ಸೋತಾಲೆ ರಾತೆರ ಸಾತ್ರೋ ರಾಜರು. ಸೈನ್ಯಾಧೀಕ್ಷಣೆ. ಮಹಾಪ್ರಭು, ಸೋತಾಲೆ ರಾತೆರ ಸಾತ್ರೋ ರಾಜರು. ಮಿಕ್ಕಿ ಬಿಡುಯುತ್ತಾಲ ದಾರ. ಸೈನ್ಯಾಧೀಕ್ಷಣೆ. ಮಹಾಪ್ರಭು, ಸೋತಾಲೆ ರಾತೆರ ರಾಜರು. ಮಿಕ್ಕಿ ಬಿಡುಯುತ್ತ ಬೇಳೆ ಸೈನ್ಯಾಧಿನಾಂತಾನೆ ಯಮ ಸೈನ್ಯದಾರಿ. ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಶತ್ರು ರಾಜರುಗಳು ಕಾಲ ಕಾಲಕ್ಕೆ ಮಳೆ ಬೆಳೆಗಳಿಂದ ಸುಖದಿಂದಿರುವರೆ. ಕಪ್ಪ ಕಾಣಿಕೆಗಳನ್ನು ತಂದು ಒಪ್ಪಿಸುತ್ತಿರುವರೆ. ಅದನ್ನು ತಿಳಿಸು. ಅಪ್ಪಣೆ ಮಹಾಪ್ರಭು. ಗದೆ ಗದೆಯ ಎತ್ತದ ಬಲದ ಗದೆಯ ಎತ್ತದ ಬಲದ ಶತ್ರು ಸೈನ್ಯವನ್ನು ಥೋಡ ದೈವನೇ ಕಳೆದೋ. ಮಹಾಪ್ರಭು, ಸೈನ್ಯಾಧೀಕ್ಷಣೆ. ಧರಣಿಪ ಬಿಡು ಬಿಡು ಚಿಂತೆಯ, ಧರಣಿಪ ಬಿಡು ಬಿಡು ಚಿಂತೆಯ, ಕರೆದು ಪಡೆಯುವೆ ಭೈರಿಯ
ಧರಣಿಪ ಬಿಡು ಬಿಡು ಚಿಂತೆಯ ಬಂದರನ್ನೆಲ್ಲ ತೊಂಡು ಕೈಯುತ್ತೆ ಹಣ ದೇವತೆಗೆ ಆಹುತಿ ಕೊಡುವೆ ಬಂದರನ್ನೆಲ್ಲ ತುಂಡು ಕೈಯುತ್ತೆ ಹಣ ದೇವತೆಗೆ ಆಹುತಿ ಕೊಡುವೆ ಹಡೆಯೋಳ್ ಮೆಟ್ಟೆ ಪುಡಿ ಪುಡಿ ಕೊಟ್ಟೆ ಹಡೆಯೋಳ್ ಮೆಟ್ಟೆ ಪುಡಿ ಪುಡಿ ಕೊಟ್ಟೆ ಗಂಡ ಬಂಡಗಳ ತೊಂಡು ಕೈಯುವೆ ಗಂಡ ಬಂಡಗಳ ತೊಂಡು ಕೈಯುವೆ ಧರಣಿಪ ಬಿಡು ಬಿಡು ಚಿಂತೆಯ ಧರಣಿಪ ಬಿಡು ಬಿಡು ಚಿಂತೆಯ ಧರಣಿಪ ಬಿಡು ಬಿಡು ಚಿಂತೆಯ ಬಿಡು ಚಿಂತೆಯ ಚಿಂತೆಯ ಪ್ರಭು ಸೇನಾಧೀಕ್ಷರೇ, ನಮ್ಮ ಸೈನ್ಯವನ್ನು ಕಂಡರೆ ಹೊರ ರಾಜ್ಯದ ಸೈನ್ಯವು ಗಡಗಡನೆ ನಡುಗುತ್ತಿರುವುದು. ಇದು ಅಲ್ಲದೆ ನಮಗೆ ಸಲ್ಲಬೇಕಾದ ಕಪ್ಪ ಕಾಣಿಕೆಗಳನ್ನು ಸಕಾಲಕ್ಕೆ ತಂದೊಪ್ಪಿಸುತ್ತಿರುವರು. ಮತ್ತೇನಪ್ಪಣೆ? ಬೇಸ್, ನಿನ್ನಂತ ಸೈನ್ಯಾಧೀಕ್ಷನು ನನ್ನ ಆಸ್ಥಾನದಲ್ಲಿರುವಾಗೆ ಯಾವ ಕಾರ್ಯ ತಾನೇ ಕೆಟ್ಟಿತು? ನಿನ್ನ ಪೀಠವನ್ನು ಅಲಂಕರಿಸುವವರೆಗೆ ಅಪ್ಪಣೆ ಮಹಾಪ್ರಭು. ಮಂತ್ರಿ ಸೈನ್ಯಾಧೀಕ್ಷರೇ, ಮಹಾಪ್ರಭು ಅರಸವಾನ ನಾಟ್ಯನ ಅರಸವಾನ ನಾಟ್ಯನ ಅರಸವಾನ ನಾಟ್ಯನ ಮಂತ್ರಿ ಸೈನ್ಯಾಧೀಕ್ಷರೇ, ಮಹಾಪ್ರಭು ಪರ ಸಾಮ್ರಾಜ್ಯದೆ ಪುರವನ ನಾಳುತ್ತ ಮಂತ್ರಿ ಸೈನ್ಯಾಧೀಕ್ಷರೇ, ಮಹಾಪ್ರಭು ಪರ ಸಾಮ್ರಾಜ್ಯದೆ ಪುರವನ ನಾಳುತ್ತ ಪರ ಸಖಿ ಸೈನ್ಯಾಧೀಶ ಏರುವ ತನಕ ಮಂತ್ರಿ ಸೈನ್ಯಾಧೀಕ್ಷರೇ, ಮಹಾಪ್ರಭು ಪರ ಸಖಿ ಸೈನ್ಯಾಧೀಶ ಏರುವ ತನಕ ಅರಸವಾನ ನಾಟ್ಯನ ಅರಸವಾನ ನಾಟ್ಯ